ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್. ಸೊ ನಿನ್ನೆ ಓದಂತ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. ಈ ಬದುಕು ಒಂದು ಆಟವೆಂದು ಭಾವಿಸಿ ಆಟವಾಡಿ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಆತರ ಅನ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡಿದ್ವಿ. ಹೇಗ್ ಆಡೋದು ಅಂತ ಇವತ್ ನೋಡೋಣ. ಬದುಕಿನ ಆಟವನ್ನ ಆಡುವುದಾದರೂ ಹೇಗೆ? ಯಾವುದೇ ಆಟ ಅಥವಾ ಕ್ರೀಡೆಯನ್ನ ಸಾಹಸ ಅಥವಾ ಸ್ಫೂರ್ತಿ ಅಂತ ತಾನೇ ಅನ್ಕೊಳ್ಳೋದು. ಅಂದ್ರೆ ಸ್ಫೂರ್ತಿಯುತವಾಗಿ ಆಡಲು ತನ್ಮೂಲಕ ಗೆಲ್ಲಲು ಅನೇಕ ಸಂಗತಿಗಳನ್ನ ಅಳವಡಿಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬದುಕಿನ ಆಟವನ್ನು ಇದೇ ಮಾದರಿಯಲ್ಲಿ ಆಡಲು ಜೊತೆಗೆ ರೋಚಕತೆಯನ್ನು ಪಡೆಯುತ್ತಾ ಗೆಲ್ಲಲು ಈ ಕೆಳಗಿನ ಕೆಲವು ಸಂಗತಿಗಳನ್ನ ನೋಡೋಣ. ಮೊದಲನೇದು, ನಿಮ್ಮ ದೈಹಿಕ ಸ್ಥಿತಿಯನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದು. ನಿಮ್ಮ ಮನಸ್ಸು ಮತ್ತು ದೇಹವನ್ನು ಕರೆಕ್ಟ್ ಆಗಿ ಆರೋಗ್ಯವಾಗಿ ಇಟ್ಟುಕೊಳ್ಳೋದು. ಅಂದ್ರೆ ಇಂದಿನ ಸಂಕೀರ್ಣಾತ್ಮಕ ಯುಗದಲ್ಲಿ ಮನಸ್ಸು ಹಾಗೂ ದೇಹವು ಫಿಟ್ ಆಗಿ ಇಟ್ಕೊಳ್ಳೋದು ಅನಿವಾರ್ಯವಾಗಿದೆ. ಈ ರೀತಿ ಮನೋದೈಹಿಕ ಆರೋಗ್ಯದಿಂದ ಪ್ರತಿದಿನ ನಾವು ಈ ಬದುಕನ್ನು ಉತ್ಸಾಹದಿಂದ, ಕ್ರಿಯೇಟಿವಿಟಿಯಿಂದ, ಸಮಚಿತ್ತದಿಂದ, ಜ್ಞಾನದಿಂದ ಮುನ್ನಡೆಸುತ್ತಾ ಜೀವನದಲ್ಲಿ ಬರೋ ಪೂರಕ ಹಾಗೂ ಪ್ರತಿಕೂಲ ಸಂಗತಿಗಳನ್ನು ಧೈರ್ಯದಿಂದ ಎದುರಿಸುವ, ಸಮಸ್ಯೆಗಳಿಂದ ಹೊರಬಂದು ಬದುಕನ್ನು ಆಸ್ವಾದಿಸುವಲ್ಲಿ ಇದೊಂದು ಮಹತ್ವ ಸಂಗತಿ ಆಗಿದೆ. ಅಂದ್ರೆ ಮನಸ್ಸು ಮತ್ತೆ ದೇಹವನ್ನ ಯಾವಾಗ ನಾವು ಆರೋಗ್ಯವಾಗಿಟ್ಕೊಳ್ತೀವಿ, ಆಗ ನಮ್ಮ ಬದುಕಿನಲ್ಲಿ ಬರುವಂತಹ ಸವಾಲುಗಳನ್ನ ಆರಾಮಾಗಿ ಆಟ ಆಡ್ತೀವಿ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಬಾಡಿ ಫಿಟ್ ಆಗಿದ್ರೆ ಅಲ್ವಾ ನಾವು ಸ್ಪೋರ್ಟ್ಸ್ ಆಡಕ್ಕಾಗತ್ತೆ. ಹಾಗೆ ಜೀವನ ಕೂಡ. ಎರಡನೇದು, ನಮ್ಮ ಅಂತಃಶಕ್ತಿಯನ್ನ ವೃದ್ಧಿಗೊಳಿಸೋದು. ನಮ್ಮ ಒಳಗಿರುವಂತಹ ಇನ್ನರ್ ಸ್ಟ್ರೆಂತ್ ನಾವು ಜಾಸ್ತಿ ಮಾಡ್ಕೊಳ್ಳೋದು. ಈ ಬದುಕಿನ ಆಟದಲ್ಲಿ ಕಷ್ಟ ಸುಖಗಳು, ಸೋಲು ಗೆಲುವುಗಳು ಸಾಮಾನ್ಯವಾಗಿ ಇದ್ದು ಈ ರೀತಿಯ ಸಂದರ್ಭಗಳನ್ನು ಸಮರ್ಥಕವಾಗಿ ಎದುರಿಸುವ ಮನೋಬಲವನ್ನು ಹಾಗೂ ಆತ್ಮಬಲವನ್ನು ನಮ್ಮದಾಗಿಸಿಕೊಳ್ಳಲು ಇದಕ್ಕಾಗಿ ಮೊದಲು ನಮ್ಮನ್ನು ನಾವು ತಿಳ್ಕೋಬೇಕು. ನಮ್ಮ ವ್ಯಕ್ತಿತ್ವದಲ್ಲಿರುವ ನ್ಯೂನ್ಯತೆಗಳನ್ನ ನಾವು ಅದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ವೀಕ್ನೆಸ್ ನ ಸೈಡ್ಗೆ ಹಾಕಿ ನಮ್ಮ ಸ್ಟ್ರೆಂತ್ ನ ಜಾಸ್ತಿ ಮಾಡ್ಕೊಂಡು ಅಂತಃಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ನೋಡಿ, ಆಟ ಆಡೋದಕ್ಕೆ ನಮಗೆ ದೇಹ ಬಲ, ಮನೋಬಲ ಬೇಕು. ಆದ್ರೆ ಬದುಕನ್ನ ಆಟ ಆಡೋದಕ್ಕೆ ಆತ್ಮಬಲ ಕೂಡ ಬೇಕು. ಅಂದ್ರೆ ನಮ್ಮ ಆತ್ಮ ಯಾಕೆ ಹುಟ್ಟಿದೆ, ಅದ್ರ ಉದ್ದೇಶ ಏನು? ಸೊ ಅದನ್ನ ನಾನು ಏನೇ ಬಂದ್ರು ನಾನು ಅದನ್ನ ನಿಭಾಯಿಸಬಲ್ಲೆ, ನನ್ನ ಆತ್ಮಕ್ಕೆ ಆ ಶಕ್ತಿ ಇದೆ ಅಂತ ನನ್ನ ಇನ್ನರ್ ಸ್ಟ್ರೆಂತ್ ನ ಜಾಸ್ತಿ ಮಾಡ್ಕೊಬೇಕು. ಯಾವಾಗ ಆತ್ಮ ಬಲ ಜಾಸ್ತಿ ಆಗತ್ತೆ ಅಂದ್ರೆ ಯಾವಾಗ ನಾವು ನಮ್ಮನ್ನ ನಾವು ತಿಳ್ಕೊಳ್ತೀವಿ, ನಮ್ಮ ನ್ಯೂನ್ಯತೆಗಳು, ನಮ್ಮ ತಪ್ಪಿನ ಅರಿವಾಗತ್ತೆ. ಯಾವಾಗ ನಮ್ಮನ್ನ ನಾವು ಪಶ್ಚಾತ್ತಾಪ ಪಡ್ತೀವಿ, ಯಾವಾಗ ನಾವು ನಮ್ಮನ್ನ ತಿಳ್ಕೊಳ್ತೀವಿ, ನಮ್ಮ ವ್ಯಕ್ತಿತ್ವದಲ್ಲಿರುವ ಬೇಡವಾಗಿದ್ದನ್ನ ಯಾವಾಗ ಬಿಡ್ತೀವಿ, ಆವಾಗ ನಮ್ಮ ಆತ್ಮಬಲ ಹೆಚ್ಚಾಗತ್ತೆ. ಸೊ ಬದುಕಿನ ಆಟ ಆಡೋದಕ್ಕೆ ನಮ್ಮ ಅಂತಃಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು. ಮೂರನೇದು, ಸ್ಥಿತಪ್ರಜ್ಞತಾ ಮನೋಭಾವವನ್ನ ರೂಢಿಸ್ಕೋಬೇಕು. ಸ್ಥಿತಪ್ರಜ್ಞೆ ಇರಬೇಕು. ಮನುಷ್ಯ ಮೂಲತಃ ಭಾವನಾತ್ಮಕ ಜೀವಿ, ಎಮೋಷನಲ್. ಅದಕ್ಕೆ ನಾವು ಎಮೋಷನಲ್ ಜಿಮ್ ಅಂತ ಹೆಸರಿಟ್ಟಿರೋದು, ಭಾವನೆಗಳಿಗೊಂದು ಶಾಲೆ ಅಂತ ಹೆಸರಿಟ್ಟಿರೋದು. ಬಿಕಾಸ್ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡೋದು ಮಾಸ್ಟ್ರಿ ಮಾಡ್ಬೇಕು. ನಾವು PhD ದಾಟಿ ಮಾಡ್ಬೇಕು, ಆಯ್ತಾ? ಸೊ ಬರೀ ಮಾಸ್ಟರ್ ಡಿಗ್ರಿನೂ ಅಲ್ಲ, ಇದು PhD ದಾಟಿ ಇನ್ನೂ ಏನೇನೋ ರಿಸರ್ಚ್ ಮಾಡ್ಬೇಕು ಭಾವನೆಗಳ ಮೇಲೆ. ಸರ್ಟಿಫಿಕೇಟ್ ಇಂದ ಅಳಿಯಕ್ಕಾಗದೇ ಇಲ್ಲ. ನೀವು ಎಮೋಷನ್ಸ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಅನ್ನೋದು, ನೀವು ಎಷ್ಟು ಓದಿದ್ದೀರಾ ಅನ್ನೋದ್ರ ಮೇಲೆ, ಎಷ್ಟು ಸರ್ಟಿಫಿಕೇಟ್ ಇದೆ ಅನ್ನೋದ್ರ ಮೇಲೆ, ಎಷ್ಟು ಡಾಕ್ಟರೇಟ್ ಪಡೆದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ಸ್ ಆಲ್ ನೀವು ಹೇಗೆ ಭಾವಿಸ್ತೀರಾ, ನೀವು ಹೇಗೆ ಜೀವಿಸ್ತೀರಾ ಅನ್ನೋದು. ಮನುಷ್ಯ ಮೂಲತಃ ಭಾವನಾತ್ಮಕ ಜೀವಿಯಾಗಿದ್ದು ಭಾವನೆಗಳಿಗೆ ಗುಲಾಮ ಆಗ್ಬಿಡ್ತಾನೆ ಅಂತ ಮನೋವಿಜ್ಞಾನ ಹೇಳುತ್ತೆ, ಸೈಕಾಲಜಿ ಹೇಳುತ್ತೆ. ಇಲ್ಲಿ ಸಮಯ ಸಂದರ್ಭಗಳು ಬದಲಾದಂತೆ ಅದಕ್ಕೆ ಅನುಗುಣವಾಗಿ ನಮ್ಮ ಭಾವನೆನೂ ಬದಲಾಗತ್ತೆ. ಏರುಪೇರಾಗತ್ತೆ, ಮನಸ್ಸು ತಲ್ಲಣ ಆಗುತ್ತೆ, ಕೋಪ ಬರುತ್ತೆ, ಭಯ ಆಗತ್ತೆ, ಹಿಗ್ಗತ್ತೆ, ಕುಗ್ಗತ್ತೆ, ದುಃಖನ ಫೇಸ್ ಮಾಡುತ್ತೆ. ಆದ್ರೆ ಹೆಚ್ಚಿನ ಪ್ರಕ್ರಿಯೆಯಲ್ಲಿ ಅದಕ್ಕೆ ಯಾವುದೇ ಆದಂತಹ ಹೆಚ್ಚು ಫೋಕಸ್ ಮಾಡದೆ ನಮ್ಮ ಕೈಯಲ್ಲಿರೋ ಸಂಗತಿಗಳನ್ನ ಒಪ್ಕೊಂಡು ಅದನ್ನ ಸಮಾನವಾಗಿ ಸ್ವೀಕರಿಸ್ಕೊಂಡಾಗ ಮಾತ್ರ, ಸ್ಥಿತಪ್ರಜ್ಞೆಯಿಂದ ನೋಡಿದಾಗ ಮಾತ್ರ ನಾವು ಜೀವನನ ಆಟ ಆಡಕ್ಕೆ, ಬದುಕನ್ನ ಆಟ ಆಡೋಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ನಾವು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ನಾವು ಯಾರೋ ನಮ್ಮ ಬಾಲ್ನ ತಗೊಂಡು ಹೋಗ್ಬಿಟ್ರು. ಫಾರ್ ಎಕ್ಸಾಂಪಲ್, ನಾನು ಸ್ಪೋರ್ಟ್ಸ್ ಆಡಿರೋದ್ರಿಂದ ಹೇಳ್ತಾ ಇದ್ದೀನಿ, ನೆಟ್ ಬಾಲ್ ಆಡ್ತಾ ಇದ್ದಿದ್ರಿಂದ. ಈಗ ನಾನು ವಿಂಗ್ ಅಫೆನ್ಸರ್ ಆಗಿದ್ದಾಗ ಅಫ್ಕೋರ್ಸ್ ಡಿಫೆನ್ಸರ್ ಕೆಲಸ ಏನು? ನನಗೆ ಬಾಲ್ ಬರ್ಬೇಕಾದ್ರೆ ಬಾಲ್ನ ನನಗೆ ಹಿಡಿಯೋಕೆ ಬಿಡದೇ ಇರೋದೇ ಡಿಫೆನ್ಸರ್ ಕೆಲಸ. ಅವ್ರು ಬಂದ್ಬಿಟ್ಟು ನಾನು ಇನ್ನೇನ್ ಕ್ಯಾಚ್ ಹಿಡಿಬೇಕು ಅನ್ನೋ ಬಾಲ್ನ ಸಡನ್ ಆಗಿ ಮಿಸ್ ಮಾಡ್ಬಿಟ್ರು ಅಂತ ನಾನು ಕೋಪ, ದುಃಖ, ಬೇಜಾರು, ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ರೆ ಇಲ್ಲ, ಅದು ಮಿಸ್ ಆಗ್ತಿದ್ದಂಗೆ
ಶಿಟ್ ಅಂತ ಅನ್ಸುತ್ತೆ, ಅಯ್ಯೋ ಹೋಯ್ತು ನನ್ ಬಾಲ್ ಅಂತ. ಇಮಿಡಿಯೇಟ್ ನಾವು ಅದಕ್ಕೆ ಆಟ ಆಡಕ್ಕೆ ಅಂದ್ರೆ ಆಟ ಕಂಟಿನ್ಯೂ ಮಾಡ್ಬೇಕು, ನಾನು ಸ್ಟಾಪ್ ಮಾಡಂಗಿಲ್ಲ. ಯಾಕಂದ್ರೆ ಮೇ ಬಿ ಆ ಬಾಲ್ನ ನಾನು ಪ್ರಯತ್ನ ಪಟ್ರೆ ಮತ್ತೆ ಆ ಬಾಲ್ನ ನಾನು ನನ್ನ ವಿಂಗಿಗೆ ಹಾಕೋಬಹುದು, ನನ್ನ ಕೋರ್ಟ್ಗೆ ಹಾಕೋಬಹುದು. ಅದೇ ನಾನು ಪ್ರಯತ್ನನೇ ಪಡೆದೆ ಅಲ್ಲೇ ಕುತ್ಕೊಂಡ್ಬಿಟ್ರೆ ಏನೂ ಆಗಲ್ವಲ್ಲ. ಕರೆಕ್ಟ್, ಅಟ್ಲೀಸ್ಟ್ ಆಗ್ಬೇಕಾಗಿರೋದಾದ್ರೂ ಆಗಲ್ವಲ್ಲ. ಅದಕ್ಕೆ ಬದುಕನ್ನ ಆಟ ಆಗಿ ತಗೋಬೇಕು ಅಂದ್ರೆ ಸ್ಥಿತಪ್ರಜ್ಞೆ ಇರ್ಬೇಕು. ಔಟ್ ಆಗ್ಲಿ, ಗೆಲ್ಲಿ ಸೋಲ್ಲಿ, ಆ ಆಟದಲ್ಲಿ ನಮ್ಗೆ ಯಾರೋ ಗಾಯ ಮಾಡ್ಲಿ, ಹೊಡಿಲಿ, ತಲೆ ಕೆಡ್ಸ್ಕೊಂಬಾರ್ದು. ಇದನ್ನ ನನ್ನ ಕೋಚ್ ನಂಗೆ ಸ್ಪೋರ್ಟ್ಸ್ ಅಲ್ಲಿ ಹೇಳ್ತಾ ಇದ್ರು, ಎಷ್ಟು ಕಾನ್ಶಿಯಸ್ನೆಸ್ ಇರ್ಬೇಕು ಗೊತ್ತಾ ಗೇಮಲ್ಲಿ ಅಂತ. ನಮ್ಗೆ ಬಿಹಾರ್ ಜೊತೆ ನಾವು ಆಟ ಆಡ್ಬೇಕಾದ್ರೆ ಬಿಹಾರಲ್ಲಿ ತುಂಬಾ ಹಾರ್ಡ್ ಆಗಿ ಆಟ ಆಡ್ತಾ ಇದ್ರು. ನಮ್ಮಲ್ಲಿ ಹಂಗೆ ಹೇಳ್ಕೊಟ್ಟಿರ್ಲಿಲ್ಲ ನಮ್ಮ ಕೋಚು. ಸೊ ನಮ್ಮ ಎಲ್ಬೋ ಇಂದ ಏನು ಮೊಣಕೈ ಎಲ್ಬೋ ಇಂದ ನನ್ಗೆ ಆಡ್ಬೇಕಾದ್ರೆ ಆ ಹುಡುಗಿರ್ಗಳು ಹಿಂಗ್ ಗುದ್ದುತ್ತಾ ಇದ್ರು ಹೊಟ್ಟೆಗೆ. ಸೊ ನಮ್ಗೆ ಆಡಕ್ ಆಗ್ತಾ ಇರ್ಲಿಲ್ಲ. ಸೊ ನಾನು ನಮ್ ಕೋಚ್ಗೆ ಹೇಳಿದ್ವಿ, ಈ ತರ ಅವ್ರು ಹಿಂಗ್ ಹೊಡೆದಾಡ್ತಾ ಇದ್ದಾರೆ, ಅವ್ರಿಗೆ ಹೇಳಿ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ. ನಮ್ ಕೋಚು ಹೇಳಿದ್ರು, ಅವ್ರು ಕೇಳಲಿಲ್ಲ. ಇಲ್ಲಿ ಫುಲ್ ಅವ್ರ ಕಡೆಯವರೇ ಇದಾರೆ, ನಾವಿಲ್ಲೇನು ಹೇಳಕ್ ಆಗಲ್ಲ, ಅವ್ರು ಹೊಡೆದಾಡ್ತಾರೋ ಏನೋ ಗೊತ್ತಿಲ್ಲ, ನಿನ್ನ ಆಟ ನಿಂಗೆ ಗೊತ್ತು ತಾನೆ, ನೀ ಆಡು ಅಂತ ಅಲ್ಲಿ ಹೇಳಿ ಕಾನ್ಶಿಯಸ್ನೆಸ್ ಆಗಿ ಆಡಿ, ನೀವ್ಯಾಕೆ ಒದೆ ತಿಂತಾ ಇದ್ದೀರಾ ಅಂದ್ರು. ಸೊ ಕರೆಕ್ಟ್ ಅಲ್ವಾ? ಅಲ್ಲಿಂದ ನಾವು ಮತ್ತೆ ಗೇಮ್ ಚೇಂಜ್ ಮಾಡಿದ್ವಿ. ನೋಡಿ, ಆ ಕೋಚ್ ನಮಗೆ ಆ ಟೈಮಲ್ಲಿ ಕೊಡುವಂತ ಒಂದ್ ವರ್ಡ್ ಆಟನೇ ಬದಲಾಯಿಸ್ಬಿಡುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ಸಮ್ಟೈಮ್ಸ್ ನಾವು ಕೂಡ ಒಬ್ರು ಕೋಚ್ ಮಾತು ಕೇಳೋದ್ರಿಂದ ನಮ್ಮ ಜೀವನದ ಆಟನೇ ಬದಲಾಗುತ್ತೆ. ಸೊ ಆ ಆಟನ ಬದಲಾಯಿಸ್ಕೊಳ್ಳೋದು ನಮಗೆ ಬಿಟ್ಟಿದೆ. ಆದ್ರೆ ನಾವು ಕಾನ್ಶಿಯಸ್ನೆಸ್ ಇಂದ ಇದ್ರೆ, ನಮ್ ಕಾನ್ಶಿಯಸ್ನೆಸ್ ನಮಗೆ ಕೋಚ್. ಆದ್ರೆ ಆ ಕಾನ್ಶಿಯಸ್ನೆಸ್ ನ ಹೇಗ್ ಬರುತ್ತೆ? ನಾಲೆಜ್ ಇಂದ. ಸೊ ಅದನ್ನ ನಾವು ರೂಢಿಸ್ಕೋಬೇಕು. ನಿಯಂತ್ರಿತ ಜೀವನ ರೂಢಿಸ್ಕೋಬೇಕು. ಏನು ಅನಾಚಾರಕ್ಕೆ ನೂಕಿದ್ರೆ ನಿಯಂತ್ರಿತ ಜೀವನನ ಸಹಿಷ್ಣುತೆಯನ್ನ ಕಲಿಸುತ್ತೆ. ಅಂದ್ರೆ ಮೂಲತಃ ಎಲ್ಲಾ ನಿಯಂತ್ರಣಗಳು ನಮ್ಮನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಲ್ಲ, ಬದಲಿಗೆ ಬದುಕು ನೀಡುವ ಅನಿರೀಕ್ಷಿತ ಪ್ರವಾಹಗಳಲ್ಲಿ ನಾವು ಕೊಚ್ಚಿ ಹೋಗದಂತೆ ತಡೆಯಲು ಅನ್ನೋದನ್ನ ಅರ್ಥವಾಗ್ಬೇಕಾಗಿದೆ. ಕಂಟ್ರೋಲ್ ಮಾಡ್ತಿದ್ದಾರೆ ಯಾರೋ ನಮ್ಮನ್ನ ಅಂದ ತಕ್ಷಣ ನಮ್ಮನ್ನ ಯಾರೋ ಬದುಕಕ್ ಬಿಡ್ತಿಲ್ಲ ಅಂತ ಅಲ್ಲ, ಅಥವಾ ನಾವೇನಾದ್ರು ಕಂಟ್ರೋಲ್ ಮಾಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲಾನು ಕಳ್ಕೊಳ್ತಿದೀವಿ ಅಂತ ಅಲ್ಲ. ಅನಿರೀಕ್ಷಿತವಾಗಿ ಪ್ರವಾಹ ಬರೋದನ್ನ ಎದುರಿಸೋಕೆ ಕೊಚ್ಚಿ ಹೋಗೋದ್ರ ಬದಲು ತಡಿತಾ ಇದೀವಿ ಅಂತ ಅರ್ಥ. ಅಂದ್ರೆ ಹೇಗೆ ವಾಹನದಲ್ಲಿ ವೇಗವಾಗಿ ಓಡುವ ವಾಹನಗಳು ಒಮ್ಮೆಲೆ ಸ್ಥಗಿತಗೊಳಿಸಿ ಅಪಾಯ ತಂದುಕೊಳ್ಳುವ ಬದಲು ಸ್ಪೀಡಾಗಿ ಹೋಗ್ತಿರೋ ಗಾಡಿ, ಹಿಂದೆಗಡೆಲ್ಲ ಗಾಡಿ ಬರ್ತಿರತ್ತೆ, ಸ್ಪೀಡಾಗಿ ಹೋಗ್ತಾ ಇರೋ ಗಾಡಿ ಸಡನ್ ಆಗಿ ಬ್ರೇಕ್ ಆಗ್ಬಿಟ್ರೆ ಹೇಗೆ ಆಕ್ಸಿಡೆಂಟ್ಸ್ ಆಗುತ್ತೋ ಹಾಗೆ ಬದುಕು ಕೂಡ ಸಡನ್ ಆಗಿ ಹೋಗಿ ಸ್ಟಾಪ್ ಆಗ್ಬಾರ್ದು. ಅದನ್ನ ಕಂಟ್ರೋಲ್, ಅದಕ್ಕೆ ಬ್ರೇಕು, ಕ್ಲಚ್ಚು, ಗೇರು ಅಂತ ಯಾಕಿರುತ್ತೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ವಾ. ಅಂದ್ರೆ ನೀವು ನೋಡಿ, ಸಡನ್ ಬ್ರೇಕ್ ಹಾಕ್ಬೇಕಾದ್ರೂ ಕೂಡ ಒಬ್ಬ ಡ್ರೈವರ್ ಕಾನ್ಶಿಯಸ್ನೆಸ್ ಎಷ್ಟಿರುತ್ತೆ ಅಂದ್ರೆ ಸಡನ್ ಬ್ರೇಕ್ ಹಾಕ್ಬೇಕಾದ್ರೂ ಗೇರ್ ಚೇಂಜ್ ಮಾಡ್ತಾರೆ, ಕ್ಲಚ್ ಮೇಲೆ ಇಟ್ಟು ಗೇರ್ ಚೇಂಜ್ ಮಾಡಿ ಪಟ್ ಅಂತ ಬ್ರೇಕ್ ಹಾಕ್ತಾರೆ. ಸಡನ್ ಆಗಿ ಬ್ರೇಕ್ ಹಾಕಿದ್ರು ಕ್ಲಚ್ ಮತ್ತೆ ಗೇರ್ ಮೇಲೆ ಕೈ ಹೋಗ್ಬಿಡುತ್ತೆ. ನಮ್ಮ ಬದುಕಿನ ಕಾನ್ಶಿಯಸ್ನೆಸ್ ಹಾಗೆ ಇರಬೇಕು. ಸೊ ಗಾಡಿ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಹೇಗೆ ಆಕ್ಸಿಡೆಂಟ್ಸ್ ಗಳಾಗಿ ಪಲ್ಟಿ ಹೊಡಿಯೋ ಚಾನ್ಸಸ್ ಇರುತ್ತೋ, ನಾವು ಸಡನ್ ಆಗಿ ಬ್ರೇಕ್ ಹಾಕೋದಲ್ಲ, ಅಲ್ಲಲ್ಲಿ ಬ್ರೇಕು, ಎಲ್ಲಿ ಬ್ರೇಕ್ ಕೊಡ್ಬೇಕು ಅಲ್ಲಿ ಬ್ರೇಕ್ ಕೊಡ್ಬೇಕು, ಎಲ್ಲಿ ಸ್ಪೀಡ್ ಹೋಗ್ಬೇಕು ಅಲ್ಲಿ ಸ್ಪೀಡ್ ಹೋಗ್ಬೇಕು, ಎಲ್ಲಿ ಗೇರ್ ಚೇಂಜ್ ಮಾಡ್ಬೇಕು ಅಲ್ಲಿ ಗೇರ್ ಚೇಂಜ್ ಮಾಡ್ಬೇಕು, ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕು, ಅವಾಗ ಸರ್ವಿಸ್ ಮಾಡಿಸ್ಬೇಕು. ನಮ್ಮ ಬದುಕನ್ನು ಕೂಡ ಅವಾಗ ಬದುಕು ಪ್ರೊಟೆಕ್ಷನ್ ಅಲ್ಲಿ ಇರುತ್ತೆ, ಸುರಕ್ಷಿತವಾಗಿ ನಮ್ಮ ಬದುಕನ್ನ ನಾವು ಆಡ್ಬೋದು. ಇತರರೊಂದಿಗೆ ದ್ವೇಷ, ಅಸಮಾಧಾನಗಳನ್ನ ಬಿಡಬೇಕು. ಭಾವನೆಗಳಿಗೆ ನಮ್ಮ ಮನಸ್ಸನ್ನ ಕೊಡಬಾರ್ದು, ಹತೋಟಿಯಲ್ಲಿ ಇಟ್ಕೊಬೇಕು. ಎಮೋಷನಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅತಿಯಾಗಿ ಯೋಚನೆ ಮಾಡೋದನ್ನ ಕಂಟ್ರೋಲ್ ಮಾಡಬೇಕು. ಸಮಸ್ಯೆಗಳನ್ನ ಬಗೆಹರಿಸೋದ್ರ ಕಡೆಗೆ ಫೋಕಸ್ ಮಾಡಬೇಕು. ಹಣಕಾಸು ವೆಚ್ಚಗಳನ್ನ ನಾವು ಕರೆಕ್ಟ್ ಆಗಿ ನಿಯಂತ್ರಣ ಮಾಡಬೇಕು. ಹೀಗೆ ಈ ರೀತಿಯ ಅನೇಕ ಗುಣ ಸ್ವಭಾವಗಳಿಂದ ನಮ್ಮನ್ನು ನಾವು ನಿಯಂತ್ರಿಸಿಕೊಂಡಲ್ಲಿ ಜೀವನದ ಪಯಣ ಸರಿಯಾದ ಮಾರ್ಗದಲ್ಲಿ ಸಾಗುತ್ತದೆ. 5ನೇದು, ಬದುಕಿಗೆ ಸರಿಯಾದ ಯೋಚನೆ ಮತ್ತು ಯೋಜನೆ ಇಂಪಾರ್ಟೆಂಟ್. ಸರಿಯಾದ ಯೋಚನೆ, ಸರಿಯಾದ ಥಿಂಕಿಂಗ್, ಸರಿಯಾದ ಪ್ಲಾನ್ ಎರಡೂ ಇಂಪಾರ್ಟೆಂಟ್. ಯಾವುದೇ ಆಟನ ಆಡ್ಬೇಕು ಅಂದ್ರೆ ಸತತ ಅಭ್ಯಾಸ ಇರಬೇಕು. ಹಾಗೆ ನಾವು ಕೂಡ ಬದುಕಿನ ಆಟವನ್ನ ಆಡೋದಕ್ಕೆ ಸತತವಾಗಿ ನಾವು ಕಲಿಬೇಕು. ಹಾಗೆ ನಮ್ಮ ಆದ್ಯತೆ ಮತ್ತು ಆಸಕ್ತಿಗಳನ್ನ ಗುರುತಿಸ್ಕೋಬೇಕು. ನಮ್ಮ ಭವಿಷ್ಯದ ಬದುಕಿನ ಕುರಿತು ಪ್ಲಾನ್ ಮಾಡಬೇಕು. ನಮ್ಮ ಸಾಮರ್ಥ್ಯ ಏನು, ನಮ್ಮ ವೀಕ್ನೆಸ್ ಏನು ನಾವು ತಿಳ್ಕೋಬೇಕು. ಆರೋಗ್ಯಕರ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೋಬೇಕು. ಅನ್ಹೆಲ್ದಿ ಫುಡ್ ಚೆನ್ನಾಗಿ ತಿಂತಾರ ಯಾರಾದ್ರೂ? ಇಂಡಿಯಾಗೆ ಗೇಮ್ ಆಡ್ತಾ ಇರೋರು ಅವ್ರು ಎಷ್ಟು ಫಿಟ್ ಆಗಿರ್ತಾರೆ, ಹೆಲ್ತ್ ಕಾನ್ಶಿಯಸ್ನೆಸ್ ಇರುತ್ತೆ. ಈ ಹಾಡು ಹೇಳೋರು ಕೂಡ
ತುಂಬಾ ಫೇಮಸ್ ಸಿಂಗರ್ಸ್ಗಳು ದೊಡ್ಡ ದೊಡ್ಡ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ಸು ಇಂಥವೆಲ್ಲ ತಿನ್ನಲ್ಲ ಅವರು. ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ, ಏನೇನೆಲ್ಲ ನಾವು ಬಿಡ್ತೀವಿ ನಾವು ಅಚೀವ್ ಮಾಡಕ್ಕೆ ಅಂತ. ಓಕೆ, ಹಾಗೆ ಬದುಕಲ್ಲೂ ನಾವು ಅಚೀವ್ ಮಾಡಕ್ಕೆ ಅನಾರೋಗ್ಯಕರ ಆಗಿರುವಂಥದ್ದನ್ನ ನಾವು ತ್ಯಜಿಸ್ಬೇಕಾಗುತ್ತೆ. ನಮ್ಮ ಹವ್ಯಾಸಗಳು ಮತ್ತೆ ಯೋಚನೆಗಳು ಕುರಿತು ನಮಗೆ ಸ್ವಯಂ ಪರಿಶೀಲನೆ ಮಾಡ್ಕೋಬೇಕು. ನಮ್ಮ ಹಣಕಾಸಿನ ವ್ಯವಸ್ಥೆಯ ಕುರಿತು ಸರಿಯಾಗಿ ಪ್ಲಾನ್ ಮಾಡಬೇಕು. ಈ ಮೇಲಿನಂತೆ ನಮ್ಮ ಯೋಜನೆಗಳನ್ನ ಸೂಕ್ತವಾಗಿ ಸಿದ್ಧಪಡಿಸಿದರೆ ನಮ್ಮ ಬದುಕು ಒಂದು ಸರಿಯಾದ ಚೌಕಟ್ಟಿನಲ್ಲಿ ಇರುತ್ತೆ. ಈ ನಿಟ್ಟಿನಲ್ಲಿ ಬದುಕನ್ನು ಒಂದು ಆಟವೆಂದು ತಿಳಿದು ಯೋಜನೆಬದ್ಧವಾಗಿ ಸೂಕ್ತ ಕಾರ್ಯತಂತ್ರಗಳ ಮೂಲಕ ಆಡಿದ್ದಲ್ಲಿ ನಮ್ಮ ದೃಷ್ಟಿಕೋನವೇ ಬದಲಾಗಿ ಹೆಚ್ಚಿನ ಜೀವನೋತ್ಸಾಹದಿಂದ ಜೀವಿಸಬಹುದಾಗಿದೆ. ಜೀವನದ ಆಟವನ್ನು ನಿಮಗಾಗಿ ಆಡಿ ಹೊರತು ಇತರರಿಗೆ ಮನೋರಂಜನೆಗಾಗಿ ಅಲ್ಲ. ಬೇರೆಯವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ, ಬೇರೆಯವ್ರ ಲೈಫಲ್ಲೂ ಆಟ ಆಡಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫನ್ನ ಆಟ ಅನ್ಕೊಂಡು ಆಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು, ನಮ್ಮ ಇನ್ನರ್ ಸ್ಟ್ರೆಂತ್ನ ಡೆವಲಪ್ ಮಾಡ್ಕೊಬೇಕು, ಕಾನ್ಷಿಯಸ್ನೆಸ್ ಇರಬೇಕು, ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕು, ಆ್ಯಂಡ್ ನಮ್ಮ ಥಿಂಕಿಂಗ್, ನಮ್ಮ ಪ್ಲಾನ್ ಪರ್ಫೆಕ್ಟ್ ಆಗಿರಬೇಕು. ಇದಿಷ್ಟು ಕೂಡ ಹೇಗೆ ಗೇಮ್ ಆಡೋಕ್ಕೆ ಮುಂಚೆ ಎಲ್ಲ ಪ್ಲೇಯರ್ಸ್ ಪ್ರಿಪೇರ್ ಆಗ್ತಾರೆ, ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ, ಹೇಗೆ ಆಡ್ತಾರೆ, ಹೇಗೆ ನೋಡ್ತಾರೆ, ಹೇಗೆ ಗೆಲ್ತಾರೆ, ಹೇಗೆ ಸೋಲ್ತಾರೆ, ಎಲ್ಲವೂ ಕೂಡ ಜೀವನ ಅನ್ನೋ ಆಟದಲ್ಲಿ ಇರುತ್ತೆ. ಅದನ್ನು ನಾವು ಆಡಲೇಬೇಕು. ಸೊ ಜೀವನ ಆಟವನ್ನು ನಿಮಗಾಗಿ ಆಡಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದ್ದಲ್ಲ. ಇವತ್ತಿಂದ ನಿಮ್ಮ ಸವಾಲು, ನಿಮ್ಮ ಚಾಲೆಂಜಸ್, ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಯೋಚನೆ ಮಾಡಿ, ಇದು ಒಂದು ಬಾಸ್ಕೆಟ್ ಬಾಲ್, ಇದು ಒಂದು ಕ್ರಿಕೆಟ್, ಇದು ಒಂದು ಕಬಡ್ಡಿ, ಇದು ಒಂದು ಖೋಖೋ ಅಂತ ಅಂದ್ಕೊಂಡು ಗೇಮ್ ಆಡಿ. ಸಖತ್ತಾಗಿರುತ್ತೆ. ಸೊ ಯೋಚನೆ ಮಾಡಿ ಇದರಿಂದ ನಿಮ್ಗೆ ಏನು ಅನ್ನಿಸ್ತು, ಆ್ಯಂಡ್ ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಹಸ್ಬೆಂಡ್, ನಿಮ್ಮ ಹೆಂಡತಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಾದರೂ ನಿಮಗೆ ಕಿರಿಕಿರಿ ಮಾಡಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಅವ್ರನ್ನೆಲ್ಲ ನಿಮ್ಮ ಅಪೋನೆಂಟ್ ಪ್ಲೇಯರ್ಸ್ಗಳು ಅಂತ ಅಂದ್ಕೊಳ್ಳಿ. ಅವ್ರನ್ನ ಗೆಲ್ಲೋದಕ್ಕೆ ನೀವು ಅವ್ರನ್ನ ಹೊಡೆಯೋಂಗಿಲ್ಲ, ಆಟದಲ್ಲಿ ರೂಲ್ಸ್ ಇರುತ್ತೆ, ಅವ್ರನ್ನ ಚುಚ್ಚಂಗಿಲ್ಲ, ಅವ್ರಿಗೇನೂ ಮಾಡಂಗಿಲ್ಲ, ಆದರೆ ನೀವು ಮಾತ್ರ ಗೆಲ್ಲಬೇಕು. ಅದು ಹೇಗೆ? ನಿಮ್ಮ ಬುದ್ಧಿ ಇಂಟೆಲಿಜೆಂಟ್, ನಿಮ್ಮ ಇಮೋಷನಲ್ ಇಂಟೆಲಿಜೆಂಟ್, ನಿಮ್ಮ ಆತ್ಮಬಲ, ನಿಮ್ಮ ಮನೋಬಲ, ನಿಮ್ಮ ದೇಹಬಲ ಎಲ್ಲವನ್ನೂ ಉಪಯೋಗಿಸಿ ನೀವು ಗೆಲ್ಲಬೇಕಾಗತ್ತೆ. ಸೊ ಲೈಫ್ನ ಆಟ ಅಂತ ಅನ್ಕೊಂಡಾಡಿ. ಏನು ಅರ್ಥ ಆಯಿತು ಕಮೆಂಟ್ ಮಾಡಿ. ಇನ್ನೂ ಹೊಸ ವಿಚಾರ ನಾಳಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.